ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಂತೂ ಸೂಪರ್ಬ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು, ಬಿಸಿಲು ಬಿಟ್ಟಿತ್ತು. ಹಾಗಾಗಿ ನಮ್ಮ ಮನೆಯವರು ಅವರ ಮಾವನ ತೋಟದಲ್ಲಿ ಮಾವಿನಕಾಯಿ ಬಿಟ್ಟಿದೆ, ಕುಯ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಅವ್ರ ಮಾವ ಹೇಳಿದ್ರಂತೆ. ಸೊ ಇವತ್ತು ಕುಯ್ಕೊಂಡು ಬರೋಣ ಬಾ ಅಂತ ಹೇಳಿಬಿಟ್ಟು ಕರೆದ್ರು. ಸೊ ಹಾಗಾಗಿ ಹೊರಟ್ವಿ, ನನ್ನ ಮಗಳನ್ನೂ ಕರ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಅವ್ರದ್ದು ರಬ್ಬರ್ ಹಕ್ಕಲಲ್ಲಿ ಮಾವಿನ ಗಿಡಗಳಿದ್ದಾವೆ. ಅದರಲ್ಲಿ ಮಾವಿನಕಾಯಿ ಬಿಟ್ಟಿದೆ. ನಾವೇನು ಯೂಸ್ ಮಾಡ್ಕೊಳ್ಳಲ್ಲ, ನಿಮಗೆ ಬೇಕಾದರೆ ಕುಯ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಮಾವಿನ ಮರ ಇದೆ, ಅಂದರೆ ತುಂಬ ಜಾತಿಯ ಮಾವಿನ ಮರಗಳಿತ್ತು. ಆದರೆ ಯಾವುದ್ರಲ್ಲೂ ಹಣ್ಣಿರಲಿಲ್ಲ. ಇದೊಂದು ಮಾವಿನ ಮರದಲ್ಲಿ ಮಾತ್ರ ಹಣ್ಣಿತ್ತು. ಇದರ ಈ ಒಂದು ಜಾತಿಗೆ ಗೋವೆ ಮಾವಿನಕಾಯಿ ಅಂತ ಹೇಳ್ತಾರಂತೆ. ಆ್ಯಕ್ಚುಲಿ ನಂಗೆ ಹೆಸರು ಗೊತ್ತಿರಲಿಲ್ಲ. ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಹೇಳಿದರು ಗೋವೆ ಮಾವಿನಕಾಯಿ ಅಂತ ಹೇಳಿಬಿಟ್ಟು. ಇದಕ್ಕೆ ಬೇರೆ ಏನಾದರೂ ಹೆಸರಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದು ಆ್ಯಕ್ಚುಲಿ ನಿಮಗೆ ಸರಿಯಾಗಿ ಗೊತ್ತಾಗಬೇಕು ಅಂತಂದರೆ, ಈ ಸಿಟಿಗಳಲ್ಲೆಲ್ಲ ರೋಡ್ ಸೈಡು ಉಪ್ಪು ಖಾರ ಹಾಕಿಬಿಟ್ಟು ಕೊಡ್ತಾರಲ್ಲ ಮಾವಿನಕಾಯಿ, ಅದೇ ಮಾವಿನಕಾಯಿ ಇದು. ಇದು ಆ್ಯಕ್ಚುಲಿ ಚಿತ್ರಾನ್ನಕ್ಕೆ, ಚಟ್ನಿಗೆ, ಗೊಜ್ಜಿಗೆ ಎಲ್ಲ ತುಂಬ ಚೆನ್ನಾಗಾಗತ್ತಂತೆ. ಇದು ಹಣ್ಣಾಗಲ್ಲ ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತಾಯಿದ್ರು. ಆದ್ರೂ ನಾನು ಹಣ್ಣು ಮಾಡೋದಕ್ಕೆ ಟ್ರೈ ಮಾಡಿದೆ, ನಿಮಗೆ ಮುಂದೆ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ಮಾವಿನಕಾಯಿ ಕೆಳಗೊಂದು ಬೀಳೋ ಟೈಮಲ್ಲಿ ಕೆಲವೊಂದೊಂದು ಒಡೆದು ಹೋಗ್ತಾಯಿತ್ತು. ಸೊ ಒಡೆದೋಗಿರೋದನ್ನೆಲ್ಲ ಹಸುಗಳಿಗೆ ಹಾಕಿಬಿಟ್ಟು ನಾವು ಚೆನ್ನಾಗಿರೋದನ್ನು ಮಾತ್ರ ಎತ್ಕೊಂಡು ಬಂದ್ವಿ. ಬರಬೇಕಾದ್ರೇ ಸ್ವಲ್ಪ ನಮ್ಮ ಮನೆ ಹತ್ತಿರದಲ್ಲೇ ಶ್ರೀ ಅವರ ಅಕ್ಕನ ಮನೆ ಇದೆ, ಅಂದರೆ ದೊಡ್ಡಮ್ಮನ ಮಗಳು ಮನೆ ಇದೆ. ಸೊ ಅವರಿಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಮಾವಿನಕಾಯಿ ಮಾತ್ರ ಅಲ್ಲ, ಮಾವಿನ ಹಣ್ಣು, ಮಾವಿನಕಾಯಿಂದ ಮಾಡುವಂಥ ಎಲ್ಲ ರೆಸಿಪೀಸ್ಗಳು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೆನಪು ಮಾಡಿಕೊಂಡು ಅವ್ರಿಗೆ ಕೊಟ್ಬಿಟ್ಟು ಮಜಾ ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ರೇಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಹೇಳಿದ್ರು, ಅದೇ ನಾನು ಮುಂಚೆನೇ ಹೇಳ್ದಂಗೆ ಇದು ಚಿತ್ರಾನ್ನಕ್ಕೆ, ಚಟ್ನಿಗೆ, ಗೊಜ್ಜಿಗೆ ಎಲ್ಲ ಚೆನ್ನಾಗಾಗತ್ತೆ. ಬಟ್ ಇದು ಹಣ್ಣಾಗಲ್ಲ, ನೀನು ಹಣ್ಣು ಹಾಕಬೇಡ ಅಂತ ಹೇಳಿದರು. ಬಟ್ ನಾವು ತುಂಬ ತೊಗೊಂಡು ಬಂದಿದ್ವಲ್ಲ, ಸೊ ಹಂಗಾಗಿ ಒಂದು ಸರಿ ಹಣ್ಣು ಹಾಕಿ ನೋಡೋಣ, ಹಣ್ಣು ಆದರೆ ತುಂಬ ಚೆನ್ನಾಗಿರತ್ತಲ್ಲ. ಉದ್ದುದ್ದಕ್ಕಿತ್ತು ಮಾವಿನಕಾಯಿ. ಇನ್ನೂ ನಾವು ಗಿಡದಲ್ಲಿ ತುಂಬ ಬಿಟ್ಟು ಬಂದಿದ್ವಿ, ಯಾಕೆಂದರೆ ಇದು ಹಣ್ಣಾದರೆ ಮತ್ತೆ ಕುಯ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ನಾನು 2 ರೀತಿ ಹಣ್ಣು ಹಾಕಿದೆ. ಯಾಕೆಂದರೆ ಹುಲ್ಲಲ್ಲಿ ಸ್ವಲ್ಪ ಹಾಕಿದೆ, ಭತ್ತದಲ್ಲಿ ಸ್ವಲ್ಪ ಹಾಕಿದೆ. ಯಾಕೆಂದರೆ ನನಗೆ ಯಾವುದರಲ್ಲಿ ಬೇಗ ಹಣ್ಣಾಗತ್ತೆ ಅನ್ನೋದು ಗೊತ್ತಾಗಬೇಕಾಗಿತ್ತು. ಮುಂದೆ ಯಾವಾಗಲಾದರೂ ಅರ್ಜೆಂಟಿಗೆ ಹಣ್ಣು ಮಾಡಬೇಕಂದ್ರೆ ಯೂಸ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ 2 ರೀತಿ ಹಣ್ಣು ಹಾಕಿದೆ ನಾನು. ಒಂದು ಬಕೆಟ್ ತೊಗೊಂಡು, ಪ್ಲಾಸ್ಟಿಕ್ ಬಕೆಟ್ ತೊಗೊಂಡು, ಒಂದು ಸ್ಟೆಪ್ ಹುಲ್ಲು, ಒಂದು ಸ್ಟೆಪ್ ಹಣ್ಣು, ಒಂದು ಸ್ಟೆಪ್ ಹುಲ್ಲು, ಒಂದು ಸ್ಟೆಪ್ ಹಣ್ಣು ಹಾಕ್ತಾ ಬಂದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಸ್ವಲ್ಪ ಚಿಕ್ಕ ಸೈಜ್ ಹಣ್ಣು. ಇದು ನಮ್ಮ ತೋಟದಲ್ಲಿ ಒಂದು 10-15 ಹಣ್ಣನ್ನು ತೊಗೊಂಡು ಬಂದಿದ್ರು. ಸೊ ಆ ಹಣ್ಣನ್ನು ಈ ಹಣ್ಣನ್ನು ಎರಡನ್ನೂ ಸೇರಿಸ್ಬಿಟ್ಟು ಈ ಒಂದು ಬಕೆಟಿಗೆ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟೆ. ಸೊ ಎರಡನೇದು ಬಂದುಬಿಟ್ಟು ಕಣಜಕ್ಕೆ ಹೋಗ್ಬಿಟ್ಟು, ಕಣಜದಲ್ಲಿ ಭತ್ತ ತುಂಬಿಟ್ಟಿದ್ರಲ್ಲ, ಸೊ ಭತ್ತದೊಳಗಡೆ ಒಂದು 10-12 ಹಣ್ಣುಗಳನ್ನ ಹೂತಿಟ್ಟೆ. ಸೊ ಒಂದು 2 or 3 ಡೇಸ್, ಇಲ್ಲ ಒಂದು 4-5 ದಿನ ಆದಮೇಲೆ ನಾನು ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದೇ ವಿಡಿಯೋದಲ್ಲಿ ಎಂಡಿಂಗಲ್ಲಿ ತೋರಿಸ್ತೀನಿ ಯಾವುದು ಬೇಗ ಹಣ್ಣಾಗುತ್ತೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ಅರ್ಜೆಂಟಿಗೆ ಯಾರಾದರೂ ಹಣ್ಣು ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು 2 ರೀತಿ ಹಣ್ಣು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಪ್ಪ ತೋಟಕ್ಕೆ ಹೋಗಿದ್ರಂತೆ. ನಿನ್ನೆ ತುಂಬ ಮಳೆ ಮತ್ತು ಗಾಳಿ ಇದ್ದಿದ್ದರಿಂದ ನಮ್ಮ ತೋಟದಿಂದ ಬರೋ ದಾರಿನಲ್ಲಿ ಒಂದು ಕಾಡು ಮಾವಿನ ಗಿಡ ಇದೆ. ಅದು ತುಂಬ ಕಾಯಿ ಕೆಳಗಡೆ ಬಿದ್ದಿತ್ತಂತೆ. ಸೊ ಅದನ್ನು ಎತ್ಕೊಂಡು ಬಂದಿದ್ದರು. ಒಂದು ತಿಂದು ನೋಡಿದೆ, ಸಖತ್ತಾಗಿ ಸ್ವೀಟಾಗಿತ್ತು. ಅದಕ್ಕೆ ಗೊಜ್ಜು ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು 10-15 ಜೀರಿಗೆ ಮೆಣಸು ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಒಂದು ಮಾವಿನ ಹಣ್ಣಿನ ಗೊಜ್ಜಿಗೆ ಜೀರಿಗೆ ಮೆಣಸು ಚೆನ್ನಾಗಿರುತ್ತೆ. 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಚೆನ್ನಾಗಿ ಮೇಲ್ಗಡೆ ತೊಳ್ಕೊಂಡು ಈ ಥರ ಸಿಪ್ಪೆ ತೆಗಿತಾ ಇದ್ದೀನಿ. ಅದು ಆ್ಯಕ್ಚುಲಿ ನಿಮಗೆ ಮಾವಿನ ಹಣ್ಣಿನ ಗೊಜ್ಜಲ್ಲಿ ರಸ ಜಾಸ್ತಿ ಬೇಕು ಅಂತಂದರೆ ಮೊದಲೇ ನೀವು ಒಂದು ಸತಿ ಮಾವಿನ ಹಣ್ಣನ್ನ ತೊಳೆದಿರ್ತೀರಲ್ಲ, ಹಾಗಾಗಿ ಸಿಪ್ಪೆಯನ್ನು ಬಿಡಿಸಿ ಈ ಥರ ನೀರಿಗೆ ಹಾಕ್ಕೋಬೇಡಿ, ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಲಾಸ್ಟಿಗೆ ಸಿಪ್ಪೆ ಎಲ್ಲ ಆದಮೇಲೆ ಈ ಸಿಪ್ಪೆಯನ್ನು ಹಿಂಡಿದ್ರೆ ಸೊ ಇದರಲ್ಲಿ ಕೂಡ ತುಂಬ ಮಾವಿನ ಹಣ್ಣಿನ ರಸ ಸಿಗುತ್ತೆ. ಅದರಿಂದ ನಿಮಗೆ ಗ್ರೇವಿ ಜಾಸ್ತಿ ಆಗುತ್ತೆ, ಗೊಜ್ಜಲ್ಲಿ ಗ್ರೇವಿ ಜಾಸ್ತಿ ಆಗುತ್ತೆ. ಸೊ ನನಗದು ಮಾವಿನ ಹಣ್ಣು ಬಿಡಿಸಾದ್ಮೇಲೆ ನಮ್ಮ ಅತ್ತೆ ಹೇಳಿದ್ದು ಹಂಗೆ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ಬಿಡಿಸಿ ನೀರಿಗೆ ಹಾಕಿದ್ದೆ. ಅದಕ್ಕೋಸ್ಕರ ನಾನು ಅದನ್ನು ಹಿಂಡಲಿಕ್ಕೆ ಹೋಗಲಿಲ್ಲ. ಆಮೇಲೆ ಮಾಮೂಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡು, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಜಜ್ಜಿಟ್ಕೊಂಡಿರುವಂಥ ಜೀರಿಗೆ ಮೆಣಸು ಅಥವಾ ಹಸಿಮೆಣಸಾದರೂ ನಡೆಯುತ್ತೆ, ಅದನ್ನು ಹಾಕಿಬಿಟ್ಟು 1 ಕಪ್ ಮೊಸರನ್ನ ಹಾಕಿಬಿಟ್ಟು ನೀವು ಬಿಡಿಸಿಟ್ಕೊಂಡಿರುವಂಥ
ಇಟ್ಟಿರುವಂಥ ಮಾವಿನ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮೊಸರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಮೊಸರು ಹಾಕಿದ ತಕ್ಷಣ ನೀವು ಆಫ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರು ಅದ್ರ ಬಿಸಿಗೆ ಅದೊಂಥರ ಚೆನ್ನಾಗಾಗತ್ತೆ. ಸೊ ಇಷ್ಟ ಆದರೆ ಮೊಸರಿಂದ ಮಾಡಿರುವಂತಹ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಗುತ್ತೆ. ಸೊ ನಾರ್ಮಲಿ ಖಾರ ಹಾಕಿ ಮಾಡಿರೋದನ್ನು ನಾವು ಹೆಚ್ಚು ತಿಂದಿದ್ದೀನಿ, ಈ ಥರ ನಾನು ಅದು ಹೆಚ್ಚು ತಿಂದಿಲ್ಲ. ಬಟ್ ಈ ಥರ ಮಾಡಿಕೊಂಡ್ರೆ ಮಳೆಗಾಲಕ್ಕೂ ಬಿಸಿ ಬಿಸಿ ಅನ್ನಕ್ಕೂ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಆಯಿತಾ. ಸೊ ಇದಾದಮೇಲೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಯಿತು. ನಾನು ಇನ್ನು 3-4 ಡೇಸ್ ಆದಮೇಲೆ ಮತ್ತೆ ವೀಡಿಯೋ ಮಾಡಿದ್ದೆ, ಅದನ್ನು ಕೂಡ ಇದರಲ್ಲೇ ಲಿಂಕ್ ಮಾಡಿದ್ದೀನಿ. ಸೊ 4 ಡೇಸ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಆಯಿತಾ. ಈ ಒಂದು ಬಕೆಟ್ನ ಕಂಪ್ಲೀಟ್ಲಿ ಹಣ್ಣಾಗಿತ್ತು, ಕಲರ್ ಚೇಂಜ್ ಆಗಿತ್ತು, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರೋ ಥರ ಇತ್ತು. ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ನೋಡಿ ನೀವು ಈ ಮಾವಿನ ಹಣ್ಣು ಹಣ್ಣಾಗಲ್ಲ ಅಂತ ಹೇಳಿದ್ರಲ್ಲ, ಇದು ಹಣ್ಣಾಗಿದೆ ನೋಡಿ ಅಂತ. 3 ಗೋವೆ ಮಾವಿನಕಾಯಿ, ಇದೆರಡು ಬಂದುಬಿಟ್ಟು ನಮ್ಮ ತೋಟದ ಮಾವಿನಕಾಯಿ ಆಯಿತಾ. ಬಕೆಟಿಗೆ ಹಾಕಿದ್ದು ಸಕ್ಸಸ್ಫುಲ್ಲಾಗಿ 4 ಡೇಸ್ಗೆ ಚೆನ್ನಾಗಿ ಹಣ್ಣಾಗಿದೆ ಆಯಿತಾ. ಹಾಗಾದರೆ ಇವಾಗ ಕಣಜದಲ್ಲಿ ಭತ್ತದೊಳಗಡೆ ಹಾಕಿದ್ವಲ್ಲ, ಅದೇನಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಅದು ಆ್ಯಕ್ಚುಲಿ ಭತ್ತದಲ್ಲೆಲ್ಲ ಚಿಕ್ಕ ಪುಟ್ಟ ಜಿಟ್ಟೆಗಳಾಗಿದ್ದಾವೆ, ಹಾಗೆ ಕ್ಯಾಮ್ರಕ್ಕೆ ಬಂದು ಹೊಡಿತಾ ಇತ್ತು. ಐ ಥಿಂಕ್ ಇದು ಎಲ್ಲ ಕೊಳ್ತೋಗಿದೆಯಾ ಅಂತ. ಕೊಳೆಯುವ ಸ್ಟೇಜಿಗೆ ಆಗಿದೆ. ಐ ಥಿಂಕ್ ಹುಲ್ಲಿಗಿಂತ ಭತ್ತದಲ್ಲಿ ತುಂಬ ಬೇಗ ಹಣ್ಣಾಗತ್ತೆ ಅನಿಸುತ್ತೆ. ಇದನ್ನು 2 ಡೇಸ್ಗೆ ನಾನು ನೋಡಬೇಕಿತ್ತು ಅನಿಸುತ್ತೆ. ನೋಡಿ ಎಲ್ಲ ಗಲೀ ಹಣ್ಣಾಗೋಗಿದೆ, ಕೆಲವೊಂದೊಂದು ಕೊಳ್ತೇ ಹೋಗಿಬಿಟ್ಟಿದೆ. ಸೊ ಕೊಳ್ತೋಗಿದೆ ಅಂತ ಹೇಳಿದರೆ ಭತ್ತ ಹಾಳು ಮಾಡಿದೆ ಅಂತ ನಮ್ಮ ಅಪ್ಪಾಜಿ ಅಮ್ಮ ಗ್ಯಾರಂಟಿ ಬೈತಾರೆ. ಒಂದು 12-13 ಹಣ್ಣು ಹಾಕಿದೆ ಅನಿಸುತ್ತೆ, ಅದರಲ್ಲಿ 4 ಹಣ್ಣು ಕೊಳ್ತೋಗಿದೆ. ಅಂದರೆ ಟೋಟಲ್ ರಿಸಲ್ಟ್ ಏನಪ್ಪ ಅಂತಂದರೆ ಭತ್ತದಲ್ಲಿ ಹಾಕಿದ್ರೆ ಬೇಗ ಹಣ್ಣಾಗುತ್ತೆ, ಹುಲ್ಲಿಗಿಂತ ಭತ್ತದೊಳಗಡೆ ಹಾಕಿದ್ರೆ ಬೇಗ ಹಣ್ಣಾಗತ್ತೆ ಅನ್ನುವಂಥ ರಿಸಲ್ಟ್ ಗೊತ್ತಾಯಿತು. ಆಮೇಲೆ ಅದರಿಂದ ತೊಗೊಂಡು ಬಂದಿದ್ದ ಹಣ್ಣೆಲ್ಲ ತೊಳೆದ್ಬಿಟ್ಟು ಓಕೆ ಕಟ್ ಮಾಡಿ ನೋಡೋಣ ಅಂಥೇಳಿ ಎಲ್ಲನೂ ತೊಳೆದೆ. ಸೊ ಎಲ್ಲ ಮನೆಯವರೆಲ್ಲ ರೆಡಿಯಾಗಿ ಕೂತಿದ್ರು. ಇನ್ನು ಕಲ್ಲರ್ ನೋಡ್ತಾಯಿದ್ರೆ ನೋಡಿ ಎಷ್ಟು ಸಖತ್ತಾಗಿದೆ, ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಕೂತಿದ್ರು. ಬಟ್ ಕಟ್ ಮಾಡಿದೆ. ನಮ್ಮ ತೋಟದ ಮಾವಿನ ಹಣ್ಣೆಲ್ಲ ಸಕ್ಕ ಸ್ವೀಟಾಗಿ ಚೆನ್ನಾಗಿ ಬಂದಿತ್ತು. ಬಟ್ ಈ ಗೋವೆ ಮಾವಿನಕಾಯಿ ಏನಾಗಿತ್ತು ಗೊತ್ತಾ, ಹಣ್ಣಾಗಿರೋ ಥರ ಮೇಲ್ಗಡೆ ಕಾಣಿಸ್ತಿತ್ತು, ಒಳಗಡೆ ಕಟ್ ಮಾಡಿ ನೋಡಿದ್ರೆ ಬಿಸಿಲಿಗೆ ಹಣ್ಣಾಗಿರೋ ಥರ ನೋಡಿ ಈ ಥರ ವೈಟ್ ಆಗಿತ್ತು. ಟೇಸ್ಟ್ ಏನೂ ಇರಲಿಲ್ಲ, ಬರೀ ಸಪ್ಪೆ ಸಪ್ಪೆ ಇತ್ತು ಟೇಸ್ಟು. ಆವಾಗ ಅಮ್ಮ ಹೇಳಿದ್ರು, ಗೋವೆ ಮಾವಿನಕಾಯಿ ಯಾವತ್ತೂ ಹಣ್ಣಾಗಲ್ಲ, ಅದೇನಿದ್ರು ಉಪ್ಪು ಖಾರ ಹಾಕೊಂಡು ತಿನ್ಬೋದು, ಚಿತ್ರಾನ್ನ ಗೊಜ್ಜು ಚಟ್ನಿ ಮಾಡ್ಬೋದು ವಿನಃ ಅದು ಹಣ್ಣು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಹೇಗಿದೆ ಮಗನೇ? ಒಂದು 4-5 ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳಿತ್ತು. ಸೊ ಅದನ್ನು ಕಟ್ ಮಾಡಿ ಕೊಟ್ವಿ ಮಕ್ಕಳಿಗೆ. ಅದಾದಮೇಲೆ ಶನಿವಾರ ಮಾಮೂಲಿ ಇವತ್ತು ರಾಮ ಮಂದಿರದಲ್ಲಿ ಪೂಜೆ ಇದೆ, ಮನೇಲಿ ಪೂಜೆ ಮಾಡಿಬಿಟ್ಟು ರಾಮ ಮಂದಿರಕ್ಕೆ ಹೊರಟೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನನಗೆ ವೆಯ್ಟ್ ಮಾಡ್ತಾಯಿದ್ರು, ಯಾಕೆಂದರೆ ನಾವು ಶನಿವಾರ ಭಜನೆ ಮಾಡ್ತೀವಲ್ಲ, ಸೊ ಹಾಗಾಗಿ ಭಜನೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ದೊಡ್ಡವ್ರಿಗಿಂತ ಮಕ್ಕಳೇ ಜಾಸ್ತಿ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಬಂದು ಇನ್ನು ಪೂಜೆ ಸ್ಟಾರ್ಟ್ ಮಾಡಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಷ್ಟರಲ್ಲಿ ನಾವು ಭಜನೆನ ಸ್ಟಾರ್ಟ್ ಮಾಡಿದ್ವಿ. ಭಜನೆ ತುಂಬ ವಿಡಿಯೋ ನಾನು ಹಾಕಲಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಭಜನೆ ಹಾಕಿದ್ದೀನಿ. ಅಷ್ಟೊತ್ತಿಗೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಪ್ರತಿ ಶನಿವಾರ ನಮ್ಮೂರಲ್ಲಿ ರಾಮ ಮಂದಿರದಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಪ್ರತಿ ಶನಿವಾರ ನಾವು ಭಜನೆ ಕೂಡ ಮಾಡ್ತೀವಿ. ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಮಗ ಹೋಮ್ವರ್ಕ್ ಮಾಡ್ತಾ ಕೂತಿದ್ದ. ಭುವಿ, ವಾಟ್ ಆರ್ ಯು ಡೂಯಿಂಗ್? ಓಕೆ, ಅವನಿಗೆ ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಾ ಅವ್ರದ್ದೆಲ್ಲ ಫೋಟೋ ಅಂಟಿಸ್ಕೊಬರ್ಬೇಕು ಅನ್ನುವಂಥ ಒಂದು ಕ್ರಿಯೇಟಿವಿಟಿನ ಕೊಟ್ಟಿದ್ರಂತೆ. ಸೊ ಹಂಗಾಗಿ ಅವನು ಅಂಟಿಸ್ತಾ ಇದ್ದ, ಅವನಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಹಿಂಗೆ ಹಿಡ್ಕೊ. ಸ್ಟ್ರೈಟ್ ಬಿಡು.
ಸೊ ಇದು ಅವನು ಹೊಸ ಸ್ಕೂಲಲ್ಲಿ ಕೊಟ್ಟಿರುವಂಥ ಕ್ರಿಯೇಟಿವಿಟಿ. ತುಂಬ ಚೆನ್ನಾಗಿದೆ ಸ್ಕೂಲ್ ಅಂತ ಅನ್ನಿಸ್ತಾ ಇದೆ ನನಗೆ, ಮುಂದೆ ನೋಡಬೇಕು. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.